ಬ್ಯಾಕ್ ಟು ಎಸ್ ಎಮ್ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಫಸ್ಟು ಹೊಸ್ಲಿಗೆ ಹೊರಗಡೆ ಪೂಜೆ ಮುಗಿಸ್ಬಿಡೋಣ, ಅದಾದಮೇಲೆ ನಾವು ಒಳಗಡೆ ಪೂಜೆನ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೇಳಿ ಹೊರಗಡೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಆಮೇಲೆ ನಾನು ದೇವ್ರ ಮನೆ ಕೆಲಸ ಮುಗಿಸೋಣ ಅಂತ ಹೇಳಿ ಇದು ಒಂದು ರಂಗೋಲಿದು ಸ್ಟಿಕ್ಕರ್ ಇತ್ತು. ಸೊ ಅದನ್ನು ನಾನು ಸ್ಟಿಕ್ಕರ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಂತಂದರೆ ನಾನು ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆ ನನಗೆ ಬರೋಲ್ಲ. ಅಂದರೆ ಹಾಕೋದಕ್ಕೂ ಅಂತಂದರೆ ಇಲ್ಲಿ ಮಳೆ ಬರುತ್ತಲ್ವ, ಸೊ ಮಕ್ಕಳೆಲ್ಲ ಇರ್ತಾರೆ, ನಾನು ಸ್ಯಾರಿ ಹಾಕ್ಕೊಂಡ್ರೆ ಸ್ವಲ್ಪ ಎಲ್ಲ ಗಲೀಜಾಗಿಬಿಡುತ್ತೆ. ಈ ಸೈಡ್ ಹಾಕೋ ಬದಲು ನಾನು ಪಾಟ್ಗೆ ಆಮೇಲೆ ಹಾಕ್ತೀನಿ, ಸಣ್ಣದಾಗಿ ಆಮೇಲೆ ನೋಡ್ಬೋದು. ಸೊ ಅದಾದಮೇಲೆ ನಾನು ಇದು ಸ್ಟಿಕ್ಕರ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮನೆಲ್ಲ ಇಟ್ಟು ಡೆಕೋರೇಟ್ ಮಾಡಿ ಹೂವೆಲ್ಲ ಇಟ್ಟು ಅದಾದಮೇಲೆ ನಾನು ತುಳಸಿ ಗಿಡದ ಹತ್ರ ಗೆಜ್ಜೆ ವಸ್ತ್ರ ಏನಿದೆ ಅದನ್ನು ಹಾಕ್ಬಿಟ್ಟು ಹೂವನ್ನೆಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾನು ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ.
ಆಗಲೇ ಹೇಳ್ದಂಗೆ ಸ್ಟಿಕ್ಕರ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಅಷ್ಟು ಕ್ಯೂಟಾಗಿ ಸಿಂಪಲಾಗಿ ಚೆನ್ನಾಗಿದೆ. ಆ್ಯಂಡ್ ಹೊಸ್ಲಿಗೂ ಕೂಡ ಅಷ್ಟೇ, ಆ್ಯಂಡ್ ಪಾಟಿಗೂ ಕೂಡ ಅಷ್ಟೇ ಇಷ್ಟು ಸಿಂಪಲ್ಲಾಗಿ ಗೆಜ್ಜೆ ಬತ್ತಿ ಹಾಕಿ ಹೂವು ಇಟ್ಟು ಒಂದು ಸಿಂಪಲಾಗಿ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಪ್ರೆಗ್ನೆಂಟ್ ಇರೋದರಿಂದ ನಾನು 5 ಮಂತ್ಸಿಂದಲೇ ನಾನು ಕಾಲು ಚೈನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಮದುವೆ ಆದಮೇಲೆ ಸ್ಟಾರ್ಟಿಂಗ್ 2 ಮಂತ್ಸ್ ಹಾಕಿ ತೆಗೆದಿಟ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಮತ್ತೆ ತಡಿ ಮನೆಗೆ ಹೋದ್ಮೇಲೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ದೆ ಅಮ್ಮನಿಗೆ. ಇವತ್ತು ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತೆಲ್ಲ ಹಾಕ್ಕೊಂಡು ಇನ್ಮೇಲೆ ಹಂಗೆ ಕಂಟಿನ್ಯೂ ಮಾಡೋಣ, ಹಾಕ್ಕೊಂಡೇ ಇರೋಣ ಅಂತ ಹೇಳಿ. ಯಾಕೆ ಅಂತ ಅಂದರೆ ನಾವು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ಕಾಲು ಚೈನ್ ಹಾಕ್ಕೊಳ್ಳುವಾಗ ನಮ್ಮ ಆ ಗೆಜ್ಜೆ ಸೌಂಡ್ ಇರುತ್ತಲ್ಲ, ಸೊ ಆ ಸೌಂಡು ನಮ್ಮ ಹೊಟ್ಟೆಲಿರೋವಂಥ ಮಗುನ ಅಬ್ಸರ್ವ್ ಮಾಡುತ್ತೆ. ಅದು ಹೊಟ್ಟೆಲೇ ಇರುವಾಗಲೇ ಅಷ್ಟೇ, ಅದು ಆಚೆ ಬಂದಮೇಲೂ ಅಷ್ಟೇ ನಮ್ಮನ್ನ ಅಬ್ಸರ್ವ್ ಮಾಡುತ್ತೆ. ಓ ನಮ್ಮ ಮಮ್ಮಿ ಇದು ಅಂತ ಒಂದು ಐಡೆಂಟಿಫಿಕೇಷನ್ ಮಾಡುತ್ತೆ. ಸೊ ಅದೇನೋ ಒಂಥರ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಇದು ನಮ್ಮಮ್ಮ ಹೇಳಿದ್ದು. ಮಗುಗೆ ಒಂದು ಗುರುತು ಸಿಗುತ್ತೆ, ಒಂದು ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ, ಹಾಕೋ ಯಾವಾಗ್ಲೂ ಇನ್ಮೇಲೆ 9 ತಿಂಗಳವರೆಗೂ ಅಂತ ಹೇಳಿ ಸರಿ ಅಂತ ಹೇಳಿ ಹಬ್ಬದಿಂದನೇ ಇವತ್ತಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ದೇವ್ರ ಮನೆಗೆ ಬಂದು ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಬಂದೆ. ಆ್ಯಂಡ್ ಹಿಂದಿನ ದಿನವೇ ಅತ್ತೆ ಎಲ್ಲ ಬೆಳ್ಕೊಟ್ಟು ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಬೆಳ್ಕೊಟ್ಟಿದ್ರು. ಸೊ ಅದರಿಂದ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಹೇಳ್ಬೋದು. 5 o'clockಗೆ ಎದ್ದು ನಿಜವಾಗ್ಲೂ ಬೆಳಿಗ್ಗೆ ಆವಾಗ ಕ್ಲೀನ್ ಮಾಡಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಅತ್ತೆ ಎಲ್ಲ ಹೆಲ್ಪ್ ಮಾಡಿದರು ಪಾಪ. ಸೊ ಅದಾದಮೇಲೆ ನಾನು ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಯಿತು. ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಇದಾದಮೇಲೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ನೈವೇದ್ಯ ಮಾಡಬೇಕಾಗಿತ್ತು. ನಾನು ಪ್ರೆಗ್ನೆಂಟ್ ಇರೋರು ತೆಂಗಿನಕಾಯಿ ಮತ್ತು ಕಳಸನ ಇಡೋ ಹಂಗಿಲ್ಲ. ಸೊ ಹಾಗಾಗಿ ಅತ್ತೆನೇ ನಾನು ಹೊಡ್ಕೊಡ್ತೀನಿ ಕೊಡು ಅಂತ ಹೇಳಿ ತೆಂಗಿನಕಾಯಿ ಹೊಡ್ಕೊಟ್ರು. ಅಷ್ಟೊತ್ತಿಗೆ ನಾನೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಪೂಜೆ ಮುಗಿಸಿ ನಾನು ಅತ್ತೆ ಫಸ್ಟು ನೀನು ಪ್ರಸಾದ ತಿನ್ನು ಹೊಟ್ಟೆ ಹಸ್ಕೊಂಡಿದ್ಯಾ ಅಂತ ಹೇಳಿ, ನಾನು ಮಹಾಲಕ್ಷ್ಮಿಗೆ ಸಜ್ಜಿಗೆ ಅಂದರೆ ಇಷ್ಟ ಅಲ್ವಾ. ಸೊ ಹಾಗಾಗಿ ನಾನು ನೈವೇದ್ಯಕ್ಕೆ ಬರೀ ಸಜ್ಜಿಗೆ ಒಂದು ಮಾಡಿ ಇನ್ನೇನು ಮಾಡಿರಲಿಲ್ಲ, ಅದನ್ನು ಮಾಡಿದ್ನಲ್ಲ. ಸೊ ಹಂಗಾಗಿ ಪ್ರಸಾದ ತಿಂತಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸಜ್ಜಿಗೆ ಮಾಡಿ ಪ್ರಸಾದ ತಿಂತಾಯಿದ್ದೀನಿ. ಅದಾದಮೇಲೆ ಮಲ್ಲೇಶ್ ಅವರು ಅವ್ರ ಫ್ರೆಂಡ್ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ರು.
ಪಾಪ ಅವರು ನೆಕ್ಸ್ಟ್ ಡೇನೇ ಅಂದರೆ ಹಿಂದಿನ ದಿನವೇ ಕರೆದಿದ್ರು, ನನಗೆ ಹೋಗೋದಕ್ಕಾಗಿಲ್ಲ. ಬಿಕಾಸ್ ನಮ್ಮ ಮನೇಲಿ ಪೂಜೆ ಮಾಡಬೇಕಿತ್ತಲ್ವ. ನಾವು ಲಕ್ಷ್ಮಿ ಕುಣಿಸಿಲ್ಲ ಅಂದರೂ ನಾವು ಸಿಂಪಲಾಗಿ ನಮ್ಮ ಮನೇಲಿ ಏನು ಮಾಡಬೇಕು ಪೂಜೆ, ಸೊ ಅದನ್ನು ನಾನು ಮಾಡಿ ಅದಾದಮೇಲೆ ನಾನು ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಈವ್ನಿಂಗು ಮಳೆ ಬರೋ ಚಾನ್ಸಸ್ ಇರುತ್ತೆ, ಸುಮ್ಮನೆ ಅಷ್ಟೊತ್ತಲ್ಲಿ ಕರ್ಕೊಂಡು ಹೋಗಲ್ಲ ನೀನು ಅಂತ ಹೇಳಿ ಮಧ್ಯಾಹ್ನನೇ ಫ್ರೀ ಆಗಿದ್ವಲ್ಲ, ಕೆಲಸ ಎಲ್ಲ ಮುಗ್ದಿತ್ತು. ಸೊ ಅದಕ್ಕೆ ನಾವು ಮಧ್ಯಾಹ್ನನೇ ಹೋಗಿದ್ವಿ. ಅವ್ರ ಮನೇಲಿ ಕ್ಯೂಟಾಗಿ ಚಿಕ್ಕದಾಗಿರೋ ಅಂತ ಲಕ್ಷ್ಮಿನ ಕೂಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಅವ್ರ ಮನೇಲಿ ಒಬ್ಬಟ್ಟು ಅಡುಗೆ ಮಾಡಿದರು. ಒಬ್ಬಟ್ಟು ಅಡುಗೆ ಊಟ ಮಾಡಿಕೊಂಡು ಅರಿಶಿನ ಕುಂಕುಮ ತೊಗೊಂಡು ಅದಾದಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೇಲಿ ನಾವು ಯಾಕೆ ಒಬ್ಬಟ್ಟು ಅಡುಗೆ ಮಾಡಿರಲಿಲ್ಲ ಅಂತಂದರೆ, ಇನ್ನೊಂದು ವೀಕ್ ಬಿಟ್ಟು ನಮಗೆ ಗಣೇಶ ಹಬ್ಬನೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಅತ್ತೆ ಅವ್ರ ಊರಲ್ಲಿ. ಸೊ ಹಾಗಾಗಿ ಅವರು ಅಲ್ಲಿಗೆ ಮಾಡಿದಾಗ ಮತ್ತೆ ಇಲ್ಲೂ ಮಾಡಿ ಅಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಅತ್ತೆ ಇಬ್ಬರೇ ಇರೋದ್ರಿಂದ ನಾವೇನು ಮಾಡ್ಕೊಳಕ್ಕಾಗಿಲ್ಲ. ಸೊ ಅವ್ರ ಮನೆಯಿಂದ 5:30 ಆಗಿತ್ತು ಬರೋ ಅಷ್ಟೊತ್ತಿಗೆ. 6 o'clock ಕರೆಕ್ಟಾಗಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಬಾಗಿಲಿಗೆ ನೀರು ಚಿಮುಕಿಸಿ ದೀಪ ಹಚ್ಚೋಕೆ ಹೋದೆ. ನಾನು ವೀಡಿಯೋ ಮಾಡಿ ಮನೆ ಅಂತ ಹೇಳಿದ್ರೆ ನಾನು ಹೋಗೋದು ಬರೋದು ಎಲ್ಲ ವೀಡಿಯೋ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಕೂತಿದ್ರು. ಇವ್ರಿಗೆ ಅದೇ ಹೇಳಿದ್ನಲ್ಲ, 1 ಮಾಡು ಅಂದರೆ 9 ಮಾಡ್ತಾರಲ್ಲ, ಸೊ ಹಾಗಾಯಿತು ಕತೆ ಇದು. ಪೂಜೆ ಮುಗಿಸಿ ಅರಿಶಿನ ಕುಂಕುಮ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಕರಿಯೋದಕ್ಕೆ ಈಸಿ ಆಗುತ್ತಲ್ಲ, ಬಂದಿದ ತಕ್ಷಣ ನಾವು ಅರಿಶಿನ ಕುಂಕುಮ ಕೊಡ್ಬೋದು. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ಬೇರೆಯವ್ರ ಮನೆಗೆ ಹೇಗೆ ಹೋಗ್ತೀವಿ ಹಾಗೆ ನಾವು ಬರೀ ಅಷ್ಟೇ ಹೋಗೋದಲ್ಲ, ಬೇರೆಯವ್ರಿಗೂ ಕರೆದು ನಾವು ಅರಿಶಿನ ಕುಂಕುಮ ಕೊಡೋ ಒಂದು ಪದ್ಧತಿ ನಮಗೆ ಇವತ್ತಿನ ದಿನ ಇರುತ್ತೆ. ಒಳ್ಳೆಯದು ಕೂಡ. ಆ್ಯಂಡ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಾವು ಅರಿಶಿನ ಕುಂಕುಮ ಕೊಡಲೇಬೇಕು. ಅದು ಒಂದು ಆವಾಗಿಂದ ಬಂದಿರೋ ಸಂಪ್ರದಾಯ ಅಲ್ವಾ. ಸೊ ಹಾಗಾಗಿ ನಾವು ಮನೇಲಿ ನಾವು ಲಕ್ಷ್ಮಿ ಕೂಡಿಸ್ದೇ ಹೋದ್ರೂ ನಾವು ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ ನಾವು ಕರೆದು ಅರಿಶಿನ ಕುಂಕುಮ ಕೊಡಬೇಕು ಅಂತ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಿಕಾಸ್ ನಮಗಿಲ್ಲಿ ಯಾರೂ ಅಷ್ಟು ಪರಿಚಯ ಇಲ್ಲದೇ ಇರೋದ್ರಿಂದ ಒಂದು 5 ಮೆಂಬರ್ಸಿಗೆ ಆಗೋವಷ್ಟು ಕರೆಕ್ಟಾಗಿ ನಾನು ಅಂದರೆ ರೆಡಿ ಮಾಡಿ ಇಟ್ಟಿದ್ದೆ. ಕುಂಕುಮ ರೆಡಿ ಮಾಡಿ ಇಟ್ಬಿಟ್ಟು ಎಲ್ಲರಿಗೂ ಕರೆಯೋಣ ಅಂತ ಹೋಗಿದ್ದೆ. ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಾಟ್ಸ್ ಆಫ್